ನಮಸ್ಕಾರ ಸ್ನೇಹಿತರೆ, ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟು ಕೆಲವರಿಗೆ ಬಂದಿದೆ, ಇನ್ನು ಕೆಲವರಿಗೆ ಅಮೌಂಟ್ ಬಂದಿಲ್ಲ. ಈಗ ಅಮೌಂಟ್ ಬರುತ್ತೋ ಬರಲ್ವೋ ಅನ್ನುವಂತಹ ಒಂದು ಹೋಪ್ ಕೂಡ ಕಳ್ಕೊಂಡು ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳು. ಯಾಕಂದ್ರೆ ಕೆಲವರಿಗೆ ಸ್ಕಾಲರ್ಶಿಪ್ ಅಮೌಂಟ್ ಬರ್ತಿದೆ, ಇನ್ನು ಕೆಲವರಿಗೆ ಅಮೌಂಟ್ ಬರ್ತಿಲ್ಲ. ಏನಾಗ್ತಿದೆ ಈಗ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತಾ ಬರಲ್ವಾ, ಸ್ಟೇಟಸ್ ಯಾವ ರೀತಿ ಇರಬೇಕು, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಇಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟ್ ಏನಾಗ್ತಿದೆ ಅಂದ್ರೆ, ಎಲ್ಲಾ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರ್ತಿಲ್ಲ. ಈಗ ನಾರ್ಮಲ್ ಆಗಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳಿಗೂ ಅಷ್ಟೇನೆ. ಇಲ್ಲಿ ಏನಾಗ್ತಿದೆ ಅಂದ್ರೆ, ಎಲ್ಲಾ ವಿದ್ಯಾರ್ಥಿಗಳಿಗೂ ಅಮೌಂಟ್ ಬರ್ತಿಲ್ಲ, ಕೆಲವರಿಗೆ ಮಾತ್ರ ಅಮೌಂಟ್ ಬರ್ತಿರುವಂತದ್ದು. ಒಂದು 10-15% ವಿದ್ಯಾರ್ಥಿಗಳಿಗೆ ಅಮೌಂಟ್ ಬರ್ತಿದೆ, ಇನ್ನು ಕೆಲವರಿಗೆ ಅಮೌಂಟ್ ಆದ್ರೆ ಬರ್ತಿಲ್ಲ. ಇಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟ್ ಈಗ ಇತ್ತೀಚಿನ ದಿನಗಳಲ್ಲಿ ಅಮೌಂಟ್ ಕ್ರೆಡಿಟ್ ಆಗೋದು ಆಗ್ತಾನೆ ಇದೆ. ಈಗ ಕಳೆದ 2-3 ದಿನದಿಂದ ಕೂಡ ಅಮೌಂಟ್ ಬರೋದು ಬರ್ತಿದೆ. ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳು ಕೂಡ ಕಾಮೆಂಟ್ ಮಾಡಿ ಹೇಳ್ತಿದ್ರು, ನಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆ ಅಂತ ಹೇಳ್ತಿದ್ರು. ಈ ರೀತಿಯಾಗಿ ಅಮೌಂಟ್ ಕೆಲವರಿಗೆ ಬರೋದು, ಅಮೌಂಟ್ ಬರ್ತಾನೆ ಇದೆ ಸ್ನೇಹಿತರೆ. ಇಲ್ಲಿ ಏನಾಗ್ತಿದೆ ಅಂದ್ರೆ, ಸ್ಕಾಲರ್ಶಿಪ್ ಅಮೌಂಟ್ ಕೆಲವರಿಗೆ ಮಾತ್ರ ಬರ್ತಿದೆ, ಇನ್ನು ಕೆಲವರಿಗೆ ಬರ್ತಿಲ್ಲ. ಆದ್ರಿಂದ ವಿದ್ಯಾರ್ಥಿಗಳು ಇಲ್ಲಿ ಗೊಂದಲ ಸ್ಟಾರ್ಟ್ ಆಗಿದೆ ವಿದ್ಯಾರ್ಥಿಗಳಲ್ಲಿ, ಅಮೌಂಟ್ ಬರುತ್ತೋ ಬರಲ್ವೋ ಅನ್ನುವಂಥದ್ದು. ಸ್ನೇಹಿತರೆ ನೋಡಿ, ನಿಮ್ಮ ಸ್ಟೇಟಸ್ ಕರೆಕ್ಟ್ ಆಗಿದ್ದು, ನಿಮ್ಮ ಸ್ಟೇಟಸ್ ಅಲ್ಲಿ ಎಲ್ಲ ಅಪ್ರೂವ್ ಆಗಿದ್ರೆ ಅದು ಎಷ್ಟೇ ಲೇಟ್ ಆಗಲಿ 100% ಸ್ಕಾಲರ್ಶಿಪ್ ಅಮೌಂಟ್ ಬಂದೇ ಬರುತ್ತೆ. ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟ್ ಬಂದೇ ಬರುತ್ತೆ. DDO ಏನಾದರೂ ಅಪ್ರೂವ್ ಆಗಿದೆ ಅನ್ನೋದಾದ್ರೆ ಸ್ಕಾಲರ್ಶಿಪ್ ಅಮೌಂಟ್ ಪಕ್ಕಾ ಬರುತ್ತೆ, ಯಾವುದೇ ಸಮಸ್ಯೆ ಇಲ್ಲದೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಆದ್ರೆ ವಿದ್ಯಾರ್ಥಿಗಳಿಗೆ ನಿಮಗೆ DDO ಅವೈಟಿಂಗ್ ಅಂತ ತೋರಿಸ್ತಿರುತ್ತೆ. ಅವೈಟಿಂಗ್ ಅಂತ ತೋರಿಸಿದ್ರೆ ಏನು ಸಮಸ್ಯೆ ಇಲ್ಲ, ಅದು ಅಪ್ರೂವ್ ಆಗುತ್ತೆ. ಅಪ್ರೂವ್ ಆದ್ಮೇಲೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ನಿಮ್ಮ ಸ್ಟೇಟಸ್ ಕರೆಕ್ಟ್ ಆಗಿರ್ಬೇಕು ಅಷ್ಟೇ. ನಿಮ್ಮ ಸ್ಟೇಟಸ್ ಅಲ್ಲಿ ಏನೂ ರಿಜೆಕ್ಟ್ ಆಗಿರಬಾರ್ದು. ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಸ್ಟೇಟಸ್ ಚೆಕ್ ಮಾಡ್ಬೇಕಾದ್ರೆ ಅವೈಟಿಂಗ್ ಇದ್ರೂ ಪರವಾಗಿಲ್ಲ, ನಿಮ್ದು ರಿಜೆಕ್ಟ್ ಆಗಿರಬಾರ್ದು. ಯಾವುದೇ ಸಮಸ್ಯೆ ಇಲ್ಲ, ಏನೂ ರಿಜೆಕ್ಟ್ ಆಗಿಲ್ಲ ಅಂದ್ರೆ ಅದು ಎಷ್ಟೇ ಲೇಟ್ ಆಗಲಿ ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ನಾನು ಇಂಜಿನಿಯರಿಂಗ್ ಓದಬೇಕಾದ್ರೂ ಕೂಡ ನಂದು ಇಂಜಿನಿಯರಿಂಗ್ ಮುಗಿದ ಮೇಲೆ 1.5 ವರ್ಷಕ್ಕೇನೋ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದ್ದು. ಓಕೆನಾ, ಸ್ಕಾಲರ್ಶಿಪ್ ಅಮೌಂಟ್ ಅಂತೂ ಬಂದೇ ಬರುತ್ತೆ. ಇದು ಕಾಂಗ್ರೆಸ್ ಗೌರ್ನಮೆಂಟ್ ಬಂದ್ಮೇಲೆ ಈ ರೀತಿ ಸಮಸ್ಯೆ ಆಗ್ತಿದೆ. ಮೊದಲೆಲ್ಲ ಏನಾಗ್ತಿತ್ತು ಅಂದ್ರೆ, ಸ್ಕಾಲರ್ಶಿಪ್ ಅಮೌಂಟ್ ಕರೆಕ್ಟ್ ಆಗೇ ಬರ್ತಿತ್ತು. ಈಗ ಗ್ಯಾರಂಟಿ ಯೋಜನೆಗಳು ಅವು ಇವು ಆಗಿರೋದ್ರಿಂದ, ಫಂಡ್ಸ್ ಪ್ರಾಬ್ಲಮ್ ಆಗ್ತಿರೋ ಕಾರಣದಿಂದ ಇಲ್ಲಿ ಏನಾಗ್ತಿದೆ ಅಂದ್ರೆ, ಸ್ವಲ್ಪ ಡಿಲೇ ಆಗ್ತಿದೆ ಸ್ಕಾಲರ್ಶಿಪ್ ಅಮೌಂಟ್ ಬರೋದಕ್ಕೆ. ಮೊದಲೆಲ್ಲ ಕರೆಕ್ಟ್ ಆಗಿ ಸ್ಕಾಲರ್ಶಿಪ್ ಅಮೌಂಟ್ ಟೈಮಿಗೆ ಬಂದ್ಬಿಡ್ತಿತ್ತು. ಈಗ ಫಂಡ್ಸ್ ಪ್ರಾಬ್ಲಮ್ ಆಗಿರೋ ಕಾರಣದಿಂದ ಈಗ ಸ್ವಲ್ಪ ಡಿಲೇ ಆಗ್ತಿದೆ. ಆದ್ರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಅಲ್ಲಿ ನಿಮ್ದೆಲ್ಲ ಕರೆಕ್ಟ್ ಆಗಿದ್ದು, ಎಲ್ಲ ಅಪ್ರೂವ್ಡ್ ಆಗಿದ್ರೆ, ಮತ್ತೆ ಅವೈಟಿಂಗ್ ಅಲ್ಲಿ ಇದ್ರೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದೇ ಬರುತ್ತೆ. ಆದ್ರೆ ರಿಜೆಕ್ಟ್ ಅಲ್ಲಿ ಇದ್ರೆ ಅಂತೂ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ನಿಮಗೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ನಿಮ್ಮ ಸ್ಟೇಟಸ್ ತೋರಿಸಿ, ಅಲ್ಲಿ ಏನಕ್ಕೆ ನಿಮ್ಗೆ ಈ ಇಶ್ಯೂ ಆಗಿದೆ ಅನ್ನೋದೆಲ್ಲ ಅಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿರ್ತಾರೆ ಸ್ಟೇಟಸ್ ಅಲ್ಲೇನೆ. ಅದೇನಿದೆ ಅದನ್ನ ಸಾಲ್ವ್ ಮಾಡ್ಕೊಳ್ಳಿ. ಆದ್ರೆ ನಿಮ್ದು ಅಪ್ಲಿಕೇಶನ್ ಅಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಅಪ್ಲಿಕೇಶನ್ ಸ್ಟೇಟಸ್ ಕರೆಕ್ಟ್ ಆಗಿ ತೋರಿಸ್ತಿದೆ ಅನ್ನೋದಾದ್ರೆ ನಿಮ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟೇ ಲೇಟ್ ಆದ್ರೂ ಬಂದೇ ಬರುತ್ತೆ. ಹೋಪ್ ಅಂತೂ ಕಳ್ಕೊಳಕ್ ಹೋಗ್ಬೇಡಿ, 100% ಸ್ಕಾಲರ್ಶಿಪ್ ಅಮೌಂಟ್ ನಿಮಗೆ ಬಂದೇ ಬರುತ್ತೆ. ಈಗ ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆಯಾ ಬಂದಿಲ್ವಾ, ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಈ ವರ್ಷ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆ, ಇಲ್ಲ ಲಾಸ್ಟ್ ಇಯರ್ ಯಾರ್ಯಾರು ಪೆಂಡಿಂಗ್ ಇದೆ, ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಮ್ಯಾಕ್ಸಿಮಮ್ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂದರೆ ನಿಮ್ಗೊಂದು ಸಪ್ರೇಟ್ ವಿಡಿಯೋ ಮಾಡೇ ತಿಳಿಸ್ತೀನಿ ನಿಮ್ಗೆ ಏನೇನು ಇಶ್ಯೂಸ್ ಆಗ್ತಿದೆ ಅದ್ರ ಬಗ್ಗೆ. ಅದರಿಂದ ನಿಮಗೆ ಯಾವ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆ, ಯಾವುದು ಬಂದಿಲ್ಲ, ನೀವು ನಿಮ್ದು ಯಾವ ಡಿಪಾರ್ಟ್ಮೆಂಟು ಎಲ್ಲ ಪ್ರತಿಯೊಂದು ಇಲ್ಲಿ ಕಾಮೆಂಟ್ಸ್ ಮಾಡಿ.